The first epistle of John. And now listen to this. ಯೋಹಾನನು ಬರೆದ ಮೊದಲನೇ ಪತ್ರಿಕೆಗೆ ತಿರುಗಿಸಿಕೊಳ್ಳುತ್ತೇನೆ, ಇದನ್ನ ಕೇಳಿಸ್ಕೊಳ್ರಿ. The whole purpose of this, he says in verse 3, is not to impress you with how much of the Bible I know. ಇದೆಲ್ಲದರ ಪೂರ್ಣ ಉದ್ದೇಶ 3ನೇ ವಚನದಲ್ಲಿ ಹೇಳ್ತಾನೆ, ನನ್ನ ಬಳಿ ಎಷ್ಟು ಸತ್ಯವೇದದ ಜ್ಞಾನ ಇದೆ ಎಂಬುದಕ್ಕೆ ಹೇಳಿ ನಿಮ್ಮನ್ನ ಮೆಚ್ಚಿಸೋದು ಅಲ್ಲ. Or some new truth I know. It is so that you may have fellowship with us. ಎಷ್ಟು ಸತ್ಯ ನಮಗೆ ಗೊತ್ತಿದೆ ಎಂಬುದಕ್ಕೆ ತೋರಿಸೋದು ಕೂಡ ಅಲ್ಲ, ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಕೂಡ ಇರಬೇಕೆಂದು ಬಯಸುತ್ತೇವೆ ಅಂತ ಹೇಳ್ತಾನೆ. So there are two words that come in verse 2 and 3. Life in verse 2 and fellowship in verse 3. 2ನೇ ವಚನ ಮತ್ತು 3ನೇ ವಚನದಲ್ಲಿ ಎರಡು ಪದಗಳು ಬರ್ತವೆ. 2ನೇ ವಚನದಲ್ಲಿ ಜೀವ ಎಂಬುದಾಗಿ, 3ನೇ ವಚನದಲ್ಲಿ ಅನ್ಯೋನ್ಯತೆ ಎಂಬುದಾಗಿ. I would say the whole of John's letter is referring to life in Jesus and fellowship with Jesus and with one another. ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಯೋಹಾನನು ಬರೆದ ಪತ್ರಿಕೆಯು ಯೇಸು ಕ್ರಿಸ್ತನಲ್ಲಿನ ಜೀವದ ಕುರಿತಾಗಿ ಮತ್ತು ಯೇಸು ಕ್ರಿಸ್ತನೊಟ್ಟಿಗೆ ಅನ್ಯೋನ್ಯತೆ ಮತ್ತು ಇತರರೊಟ್ಟಿಗೆ ಅನ್ಯೋನ್ಯತೆ ಕುರಿತಾಗಿ ಹೆಚ್ಚು ಉಲ್ಲೇಖಿಸುತ್ತದೆ. If you've got that, you got the new covenant. If you got that, you got the central part of the Christian life. ಇದು ನಿಮಗೆ ಸಿಕ್ಕಿದ್ರೆ ಹೊಸ ಒಡಂಬಡಿಕೆಯು ಕೂಡ ಸಿಕ್ಕಿದ ಹಾಗೆ, ಕ್ರೈಸ್ತ ಜೀವಿತದ ಕೇಂದ್ರ ಭಾಗವು ಸಿಕ್ಕಿದ ಹಾಗೆ. If you haven't got that, well, then you haven't really understood what the new covenant is all about, except a doctrine that we died with Christ and we rose again. ನಿಮಗಿದು ಸಿಕ್ಕಿಲ್ಲ ಅಂದ್ರೆ ನೀವು ಎಷ್ಟು ಮಾತ್ರಕ್ಕೂ ಹೊಸ ಒಡಂಬಡಿಕೆಯನ್ನು ಅರ್ಥ ಮಾಡ್ಕೊಂಡಿಲ್ಲ. ಕೇವಲ ಸಿದ್ಧಾಂತವನ್ನ ಕ್ರಿಸ್ತನೊಟ್ಟಿಗೆ ಸತ್ತಿದ್ದೇವೆ, ಪುನರುತ್ಥಾನಗೊಂಡಿದ್ದೇವೆ ಎಂಬುದಾಗಿ ಮಾತ್ರ ಅರ್ಥ ಮಾಡ್ಕೊಂಡಿದ್ದೀರಿ. We can say we're seated in the heavenly places with Christ. It's all imagination. ನಾವು ಹೇಳ್ಬೋದು ಕ್ರಿಸ್ತನೊಟ್ಟಿಗೆ ಪರಲೋಕದ ಸ್ಥಳಗಳಲ್ಲಿ ಕೂತಿದ್ದೇವೆ ಅಂತ. ಇದೆಲ್ಲ ಒಂದು ಕಲ್ಪನೆ ಅಷ್ಟೇ. And he says, our purpose in proclaiming this to you, that you may have fellowship with us. But he says, don't forget. ಇಲ್ಲಿ ನಾವು ಸಾರುವಂತ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮೊಟ್ಟಿಗೆ ಅನ್ಯೋನ್ಯತೆ ಮಾಡಬೇಕು ಅಂತ. ಆದರೆ ಇಲ್ಲಿ ಮರಿಬೇಡ್ರಿ ಇದನ್ನ ಅಂತ ಹೇಳ್ತಾನೆ. Our fellowship is not with you first of all. It's with the Father and His Son, Jesus Christ. ನಮ್ಮ ಅನ್ಯೋನ್ಯತೆಯು ಮೊದಲು ನಿಮ್ಮೊಟ್ಟಿಗಿಲ್ಲ, ತಂದೆಯೊಟ್ಟಿಗೆ ಮಗನಾದಂತ ಯೇಸು ಕ್ರಿಸ್ತನೊಟ್ಟಿಗೆ ಅನ್ಯೋನ್ಯತೆ ಮೊದಲು ಇದೆ ಎಂಬುದಾಗಿ ಹೇಳ್ತಾನೆ. Like I've often said about the two arms of the cross. ನಾನು ಯಾವಾಗಲೂ ಹೇಳ್ತಿರ್ತೀನಿ ಶಿಲುಬೆಯ ಎರಡು ಬಾಹುಗಳು ಎಂಬುದಾಗಿ. They speak of fellowship, the vertical arm and the horizontal arm. ಅನ್ಯೋನ್ಯತೆ ಬಗ್ಗೆ ಇಲ್ಲಿ ಮಾತನಾಡ್ತಾ ಇದ್ದಾನೆ, ಲಂಬ ಬಾಹು ಮತ್ತು ಅಡ್ಡ ಬಾಹು ಎಂಬುದಾಗಿ. And the vertical arm is always longer in a cross. ಲಂಬ ಬಾಹು ಯಾವಾಗಲೂ ಶಿಲುಬೆಯಲ್ಲಿ ಬಹಳ ಉದ್ದವಾಗಿರುತ್ತೆ. That speaks of fellowship with the Father, which is primary for me. ಅದು ತಂದೆಯೊಟ್ಟಿಗೆ ಅನ್ಯೋನ್ಯತೆ ಅನ್ನುವಂಥದ್ದನ್ನು ತೋರಿಸುತ್ತೆ, ಅದು ಪ್ರಾಥಮಿಕವಾಗಿದೆ ನನಗೆ ಅಂತ ಹೇಳ್ತಾನಲ್ಲಿ. Then the horizontal arm is a fellowship with one another, is also important, but it's based on our fellowship with the Father. ನಂತರ ಬರುವಂಥದ್ದು ಅಡ್ಡ ಬಾಹು, ಅದು ಇತರರೊಟ್ಟಿಗಿನ ಅನ್ಯೋನ್ಯತೆ, ಅದು ಬಹಳ ಮುಖ್ಯವಾಗಿದೆ, ಆದರೆ ಅದು ತಂದೆಯೊಟ್ಟಿಗಿನ ಅನ್ಯೋನ್ಯತೆಯ ಮೇಲೆ ಅವಲಂಬಿತವಾಗಿದೆ. And so if our fellowship, the horizontal arm is longer than the vertical. ನಮ್ಮ ಅನ್ಯೋನ್ಯತೆಯು ಅಂದರೆ ಅಡ್ಡ ಬಾಹು ಲಂಬ ಬಾಹುಗಿಂತ ಬಹಳ ಉದ್ದವಾಗಿದ್ದಲ್ಲಿ, That's unfortunately sometimes it's like that. It's a friendship. ದುರಾದೃಷ್ಟವಶಾತ್ ಕೆಲವೊಮ್ಮೆ ಆ ರೀತಿಯಾಗಿರುತ್ತೆ, ಆದರೆ ಅದು ಕೇವಲ ಸ್ನೇಹ ಮಾತ್ರ. If you find that you're more eager, I mean, here's a simple test. ಇಲ್ಲಿ ಒಂದು ಸಣ್ಣ ಪರೀಕ್ಷೆ ಮಾಡೋಣ. ನೀವು ಹೆಚ್ಚು ಕುತೂಹಲಕಾರಿ ಉಳ್ಳವರಾಗಿದ್ರಿ ಅಂದ್ರೆ, you're more eager to be with the brothers and sisters than talk to Jesus. ನೀವು ಯೇಸುವಿನೊಟ್ಟಿಗೆ ಮಾತನಾಡುವುದಕ್ಕಿಂತ ಹೆಚ್ಚಾಗಿ ಸಹೋದರ ಮತ್ತು ಸಹೋದರಿಯರೊಟ್ಟಿಗೆ ಬೆರೆಯಲು ಹೆಚ್ಚು ಇಷ್ಟಪಡೋದಾದ್ರೆ, your horizontal arm is long and your vertical arm is small. Can you imagine a cross? Have you ever seen a cross with a small vertical arm and a long horizontal arm? ನಿಮ್ಮ ಅಡ್ಡ ಬಾಹು ಬಹಳ ಉದ್ದವಾಗಿರುತ್ತೆ, ನಿಮ್ಮ ಲಂಬ ಬಾಹು ಬಹಳ ಚಿಕ್ಕದಾಗಿರುತ್ತೆ. ನೀವು ಒಂದು ಶಿಲುಬೆಯಲ್ಲಿ ಅಡ್ಡ ಬಾಹು ಬಹಳ ಉದ್ದಾಗಿದ್ದು ಲಂಬ ಬಾಹು ಬಹಳ ಚಿಕ್ಕದಾಗಿದ್ದಲ್ಲಿ ಹೇಗನ್ಸತ್ತೆ? That's not the real cross. It's not the type of cross where Jesus died. Not at all. ಅದು ನಿಜವಾದ ಶಿಲುಬೆ ಅಲ್ಲ. ಯೇಸು ಸ್ವಾಮಿ ಸತ್ತಂತ ಶಿಲುಬೆಯು ಅದಲ್ಲ, ಖಂಡಿತ ಅಲ್ಲ. So that's a good test of whether what you have is friendship or fellowship. If you find that horizontal relationship is, ಹಾಗಾಗಿ ಇದು ಒಂದು ಒಳ್ಳೆ ಪರೀಕ್ಷೆ. ನೀವು ಹೊಂದಿರುವಂತದ್ದು ಸ್ನೇಹನ ಅಥವಾ ಅನ್ಯೋನ್ಯತನ ಎಂಬುದಾಗಿ ನೋಡ್ಬೇಕಂದ್ರೆ ನಿಮ್ಮ ಅಡ್ಡಬಾಹು ಸಂಬಂಧವು much more important for you, then that is friendship. ಬಹಳ ಮುಖ್ಯವಾಗಿದ್ದಲ್ಲಿ ಆಗ ಅದು ಸ್ನೇಹವಾಗಿರುತ್ತದೆ. It's good. I'm not saying friendship is bad,
But friendship is an Old Testament thing. ಸ್ನೇಹ ಇರುವಂಥದ್ದು ಒಳ್ಳೆಯದು, ಅದು ತಪ್ಪು ಅಂತ ಹೇಳ್ತಿಲ್ಲ, ಆದರೆ ಅದು ಹಳೆ ಒಡಂಬಡಿಕೆಯ ಸಂಗತಿಯಾಗಿದೆ. It's not new covenant. Fellowship is much deeper. True fellowship can only come. ಇದು ಹೊಸ ಒಡಂಬಡಿಕೆ ಅಲ್ಲ. ಅನ್ಯೋನ್ಯತೆಯು ಆಳವಾಗಿ ಇರುವಂಥದ್ದಾಗಿದೆ. ನಿಜವಾದ ಅನ್ಯೋನ್ಯತೆಯು ಹೇಗೆ ಬರುತ್ತದಪ್ಪ ಅಂದರೆ, If you have fellowship with Jesus, and the more your fellowship with Jesus and the Father increases. ನೀವು ಯೇಸುವಿನೊಟ್ಟಿಗೆ ಹೆಚ್ಚು ಅನ್ಯೋನ್ಯತೆ ಮಾಡುವುದರಿಂದ ಬರುವಂಥದ್ದಾಗಿದೆ. ಯೇಸುವಿನೊಟ್ಟಿಗೆ ಮತ್ತು ತಂದೆಯೊಟ್ಟಿಗೆ ಅನ್ಯೋನ್ಯತೆ ಹೆಚ್ಚಾದಲ್ಲಿ the more our horizontal fellowship with one another will increase. Otherwise we are living in a ಇತರರೊಟ್ಟಿಗಿನ ಅಡ್ಡ ಬಾಹುವಿನ ಅನ್ಯೋನ್ಯತೆಯು ಕೂಡ ಹೆಚ್ಚಾಗುತ್ತದೆ. ಇಲ್ಲವಾದಲ್ಲಿ world of self deception. ನಾವು ಒಂದು ರೀತಿ ಲೋಕದ ವಂಚನೆಯಲ್ಲಿ ಜೀವಿಸಬೇಕಾಗುತ್ತದೆ. And I want to say this lovingly but honestly. I fear that is the condition with many here. ನಾನು ನಿಮಗೆ ಬಹಳ ಪ್ರೀತಿಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಯಥಾರ್ಥವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಭಯ ಇದೆ. ಅದೇನಪ್ಪ ಅಂತಂದ್ರೆ ನನಗೆ ಅನ್ಸುತ್ತೆ ಇಲ್ಲಿರುವಂತ ಅನೇಕರಲ್ಲಿ ಈ ಸ್ಥಿತಿ ಇದೆ. Who are not committed to the Lord, not committed to this church. You come here maybe just to listen to a message. ನೀವು ಕರ್ತನಿಗೆ ಮತ್ತು ಸಭೆಗೆ ಸರಿಯಾಗಿ ಒಪ್ಪಿಸಲ್ಪಟ್ಟಿಲ್ಲ ಅನ್ಸುತ್ತೆ ನನಗೆ. ನೀವು ಕೇವಲ ಸಂದೇಶವನ್ನ ಕೇಳಲು ಸಭೆಗೆ ಬರ್ತಾ ಇದ್ದೀರಾ ಅಷ್ಟೇ. But I've often said that you don't need to come to this church to listen to message, not even to listen to me. Maybe you are blessed by what I hear. ನಾನು ಅನೇಕ ಬಾರಿ ಹೇಳಿದ್ದೀನಿ, ನೀವು ಈ ಸಭೆಗೆ ನನ್ನಿಂದಾಗಲಿ ಅಥವಾ ಕೇವಲ ಸಂದೇಶವನ್ನು ಕೇಳಲು ಬರೋ ಅವಶ್ಯಕತೆ ಇಲ್ಲ. ನನ್ನ ಸಂದೇಶಗಳಿಂದ ನೀವು ಆಶೀರ್ವದಿಸಲ್ಪಟ್ಟಿರಬಹುದು. You know, you can go to YouTube in your home and listen to me every single day. ನೀವು ನಿಮ್ಮ ಮನೆಯಲ್ಲಿಯೇ ಯೂಟ್ಯೂಬ್ ಅನ್ನು ಹಾಕೊಂಡು ಅದರಲ್ಲಿ ನನ್ನ ಸಂದೇಶಗಳನ್ನ ಪ್ರತಿನಿತ್ಯ ಕೇಳಿಸ್ಕೋಬಹುದು. For 3 years, and by the time you finish 3 years there'll be more messages in there. You can keep listening almost till Jesus comes. 3 ವರ್ಷಗಳ ಕಾಲ ಅನೇಕ ಸಂದೇಶಗಳನ್ನ ನೀವು ಕೇಳಿಸ್ಕೋಬಹುದು. ಯೇಸು ಸ್ವಾಮಿ ಬರೋವರೆಗೂ ಕೂಡ ನೀವು ಅನೇಕ ಸಂದೇಶಗಳನ್ನ ಕೇಳಿಸ್ಕೋಬಹುದು. You'll always have something new to hear. But it's not going to bring you close to the Lord. You can even hear all that and be lost. ಯಾವಾಗಲೂ ಏನಾದರೂ ಒಂದು ಹೊಸದು ಕೇಳೋದಿದ್ದೇ ಇರುತ್ತೆ, ಆದರೆ ಅದು ನಿಮ್ಮನ್ನು ಕರ್ತನಿಗೆ ಹತ್ತಿರ ಮಾಡೋದಿಲ್ಲ ಮತ್ತು ನೀವೇನೇ ಕೇಳಿದ್ರೂ ಕೂಡ ನೀವು ಕಳೆದು ಹೋಗುವಂಥ ಸಾಧ್ಯತೆ ಇದೆ.